ಒಂದು ವಿಷಯನ ಕವರ್ ಮಾಡೋಕ್ಕೆ ನೀವು ಬೆಳಗ್ಗೆ ಬಂದಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಇದು ನಮಗೆಲ್ಲ ತುಂಬ ಆತಂಕ ಮೂಡಿಸ್ತಾ ಇದೆ. ನೀವು ಪ್ರಾಣಿ ಪ್ರಿಯರಾಗಿರ್ಬೇಕು ಅಂತಲ್ಲ, ನಿಮಗೆ ಪ್ರಾಣಿಗಳು ಇಷ್ಟ ಇಲ್ಲ ಅಂದ್ರೂ ಇದು ತುಂಬ ಮನುಷ್ಯರಿಗೂ ತುಂಬ ಹಾನಿ ಮಾಡುವಂಥ ಒಂದು ವಿಷಯ ಬರ್ತಾ ಇದೆ. ನಮ್ಮ ಸರ್ಕಾರ ಇದನ್ನು ಹೇಗೆ ಮುಂದುವರ್ಸಕ್ಕೆ ನೋಡ್ತಿದೆ. ಇದರಿಂದ ಪ್ರಾಣಿಗಳಿಗಾಗೋದನ್ನ ಮರ್ತು ಬಿಡೋಣ ಒಂದು 20 ನಿಮಿಷ. ಇದರಿಂದ ಮನುಷ್ಯರಿಗಾಗೋ ತೊಂದರೆನೂ ನೀವು ಸ್ವಲ್ಪ ಗಮನಿಸಿದ್ರೆ ನಿಮಗೂ ಅರ್ಥ ಆಗುತ್ತೆ ನಾವು ಯಾಕೆ ಇದರಲ್ಲಿ ಭಾಗಿಯಾಗಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ. ಇಲ್ಲಿ ನಮ್ಮ ಜೊತೆ ಸೇರಿರೋ ಎಲ್ಲರಿಗೂ ಒಂದು ಸರಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸಂಯುಕ್ತ ಹೊರನಾಡು ಅವರು ನಿಮಗೆಲ್ಲರಿಗೂ ಗೊತ್ತಿರೋರು, ಮತ್ತು ಪ್ರಾಣ ಆ್ಯನಿಮಲ್ ಫೌಂಡೇಶನ್ ಸಂಸ್ಥಾಪಕರು. ಅನಿರುದ್ಧ ರವೀಂದ್ರ ಕರ್ನಾಟಕ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ವಾರ್ಡನ್ ಆಗಿರ್ತಾರೆ. ವಿಕಾಸ್ ಬಾಫ್ನಾ ಫ್ರೆಂಡ್ ಫಾರ್ ಆ್ಯನಿಮಲ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯ ಸ್ಥಾಪಕರು. ಇರೋರು ಸಾತ್ವಿಕ್ ಪುಟ್ಟ ಅಂತ ಸೌತ್ ಬ್ಯಾಂಗ್ಳೂರ್ ಕೇರ್ಸ್ ಮತ್ತು ಈ ಮೂವ್ಮೆಂಟಿಗೆ ಒಂದು ಲಾಯರ್ ಅವರು. ತುಂಬ ಎಲ್ಲ ನಮ್ಮ ಫೈಲಿಂಗ್ಸು ರೈಟಿಂಗ್ಸ್ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಈ ಕಡೆ ಆಲ್ವಿನ್ ಸೆಬಾಸ್ಟಿನ್ ಅಂತ, ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಆಗಲಿ, ಎಸ್ಪೆಷಲಿ ನಮ್ಮ GB ಎಲಿಮೆಂಟ್ಸ್ ಬ್ಯಾಂಗ್ಳೂರಲ್ಲಿ ಯಾವುದೇ ಪ್ರಾಣಿ ಹಿಂಸೆ ಕೇಸ್ ಆದರೂ ಅವ್ರು ಮುಂದೆ ಬಂದು ಪ್ರೋ ಬೋನೋ ಆಗಿ 100 ಕೇಸಸ್ನ ಮಾಡಿದ್ದಾರೆ. ಆಲ್ವಿನ್ ಅವ್ರು ನಮ್ಮ ಜೊತೆ ಬಂದಿರೋದು ನಮ್ಗೆ ತುಂಬ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ಸೊ ಮಚ್ ಆಲ್ವಿನ್. ಇವರು ಮಲ್ಲಿಕಾ ಮೆನನ್ ಅಂತ ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ ಟ್ರಸ್ಟಿ, ಹಾಗೂ ಅವರ ಅರ್ಧ ಜೀವನ ನಾವೆಲ್ಲ ಹುಟ್ಟೋ ಮುಂಚೆಯಿಂದ ಅವರು ಆ್ಯನಿಮಲ್ ವೆಲ್ಫೇರ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಜೊತೆ ಬಂದು ಅವ್ರ ಸಪೋರ್ಟ್ ನಮಗೆ ಕೊಡ್ತಾ ಇರೋದ್ರಿಂದ ನಾವು ತುಂಬ ಧನ್ಯನಾಗಿದ್ದೀನಿ. ಥ್ಯಾಂಕ್ ಯು ಆಂಟಿ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ಫಾರ್ ರೆಪ್ರೆಸೆಂಟಿಂಗ್ ಕೇರ್ ಆ್ಯಂಡ್ ಆಲ್ವೇಸ್ ಬೀಯಿಂಗ್ ದ ವಾಯ್ಸ್ ಆಫ್ ರೀಸನ್ ಫಾರ್ ದ ಸಿಟಿ. ಥ್ಯಾಂಕ್ ಯು ಸೋ ಮಚ್. ಅನಿಲ್ ಅಂತ, ಅವರು ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟರಲ್ಲಿ ಕೆಲಸ ಮಾಡ್ತಾರೆ. ನಾನು ಹೇಳ್ದಂಗೆ ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ ಬೇರೆ ರಾಜ್ಯಗಳಲ್ಲಿಲ್ಲ, ಬೆಂಗಳೂರಲ್ಲಿ ಮಾದರಿಯಾಗಿ ರೇಬೀಸ್ ಹೆಲ್ಪ್ ಲೈನ್ ಒಂದು ನಾವು ನಡೆಸ್ತೀವಿ ಬೆಂಗಳೂರಲ್ಲಿ. ತುಂಬ ಹೆಮ್ಮೆಯಾದ ವಿಷಯ. ರೇಬೀಸ್ ಅನ್ನೋ ಕಾಯಿಲೆಗೆ ನಮಗೆಲ್ಲರಿಗೂ ಗೊತ್ತಿದೆ, ರೇಬೀಸ್ ಅನ್ನೋ ಕಾಯಿಲೆ ಬಂದರೆ ಅದಕ್ಕೆ ಕ್ಯೂರ್ ಇಲ್ಲ, ಅದರ ಅಂತಿಮ ಸಾವೆಲೆ. ಸೊ ಹಾಗಾಗಿ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದು ಸರ್ಕಾರದ ಆದೇಶ, ಉದ್ದೇಶ ಎಲ್ಲ ನಾವು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ಅವರು ಮಾತಾಡ್ಬೇಕು. ಸೊ ಸುಮಾರು ಐ ಥಿಂಕ್ BBMP ಹಾಗೂ ಗ್ರೇಟರ್ ಬ್ಯಾಂಗ್ಳೂರ್ GBA ಆ್ಯಂಡ್ ಚಾರ್ಲೀಸ್ ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ ಅಲಾಂಗ್ ವಿತ್ ಮಿಷನ್ ರೇಬೀಸ್ ಇನಿಷಿಯೇಟಿವ್ ಏನಕ್ಕೆ ಈ ಸಂಸ್ಥೆಯಿಂದ ಮಾಡ್ತಿರೋದು ಏನು ಉದ್ದೇಶ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತು. ಐ ಥಿಂಕ್ ರೇಬೀಸ್ ಅನ್ನೋದು ಒಂದು ಮಾರಣಾಂತಿಕ ಅನ್ನೋದಕ್ಕಿಂತ ಐ ಥಿಂಕ್ ಏನಂತಾರೆ, ರೇಬೀಸ್ ಕ್ಯಾನ್ ಬಿ ಪ್ರಿವೆಂಟೆಡ್, ಇಟ್ ಕ್ಯಾನ್ ನಾಟ್ ಬಿ ಕ್ಯೂರ್. ಅಂದರೆ ಸುಮಾರು ಜನಕ್ಕೆ, ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಇಲ್ಲ. ಅಂದರೆ ಒಂದು ನಾಯಿ ಕಚ್ಚಿದಾಗ ಅದರಿಂದ ಇನ್ಫೆಕ್ಷನ್ ಆಗೋ ಲೆವೆಲ್ ಇದೆನಾ, ಎಲ್ಲ ಜಸ್ಟ್ ಕಚ್ಚಿದೆ ಅಂತ ಜಸ್ಟ್ ಇಗ್ನೋರ್ ಮಾಡ್ಬೋದಾ? ಸುಮಾರು ಕಡೆ ರೂರಲ್ ಏರಿಯಾದಲ್ಲಿ ಈವನ್ ಇನ್ಕ್ಲೂಡಿಂಗ್ ಐ ಥಿಂಕ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಈವನ್ ಬೆಂಗಳೂರು ಅಂತ ಸಿಟಿಯಲ್ಲೂ ಕೂಡ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ನೋ ಐ ಥಿಂಕ್ ಆ ನಾಯಿ ರೇಬೀಸ್ ಇದೆನಾ ಇಲ್ಲ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದಾರೆ. ಸೊ ಈ ಒಂದು ಅವೇರ್ನೆಸ್ ತರಬೇಕು ಅಂತ ಆಸ್ ಅನ್ ಆರ್ಗನೈಸೇಷನ್, ಸೊ ವಿ ಸ್ಟಾರ್ಟೆಡ್ ಇನಿಷಿಯೇಟಿವ್ ಅಬೌಟ್ ರೇಬೀಸ್ ಹೆಲ್ಪ್ಲೈನ್. ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಯಲ್ಲೂ ಯಾರೇ ರೇಬೀಸ್ ನಾಯಿಯಿಂದ ಕಡಿತಕ್ಕೊಳಗಾಗಿರುವಂಥವ್ರು ಆ್ಯಂಡ್ ನಾಯಿ ಇನ್ನೊಂದು ನಾಯಿಗೆ ಕಡಿದು ಅದರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿರುವಂಥದ್ದಾಗಿರ್ಬೋದು. ಸೊ ಈ ಥರ ಕೇಸಸ್ನ ನಮ್ಮ ಹೆಲ್ಪ್ಲೈನ್ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ಇದರಿಂದ ನಮಗೆ ಗೊತ್ತಾಗಿರುವಂಥ ವಿಷಯಗಳು ಸುಮಾರಿದೆ. ಸೊ ನೀವೆಲ್ಲರೂ ಅನ್ಕೊಳ್ತೀವಿ ಬ್ಯಾಂಗ್ಳೂರ್ ಸುತ್ತಮುತ್ತ ಸುಮಾರು ರೇಬೀಸ್ ಕೇಸಸ್ ನಡೀತಾ ಇದೆ ಅಂತ. ಬಟ್ ಬ್ಯಾಂಗ್ಳೂರ್ ಸುತ್ತಮುತ್ತ ಏನಕ್ಕೆ ರೇಬೀಸ್ ಕೇಸ್ ನಡೀತಾ ಇದೆ, ರೇಬೀಸ್ ಕೇಸ್ ಹೇಗೆ ಬರ್ತಾ ಇದೆ? ಸೊ ನಮಗೂ ಒಂಥರ ಶಾಕಿಂಗ್ ವಿಷಯ ಏನಂದ್ರೆ, ಇದು ರೇಬೀಸ್ ಕೇಸಸ್ ಬರ್ತಾ ಇರೋದು ಪೆರಿಫೆರಲ್ ಏರಿಯಾದಿಂದ. ಸಿಟಿ ಸೆಂಟರ್ ಅಲ್ಲಿ ಕೇಸಸ್ ಇದೆ, ಬಟ್ ಇಟ್ ವಿಲ್ ಬಿ ವೆರಿ ಲೋ. ಬಟ್ ದ ರೇಬೀಸ್ ಕೇಸಸ್ ಜಾಸ್ತಿ ಇರೋದು ಬಂದು ಆಕ್ಚುಲಿ ಪೆರಿಫೆರಲ್ ಏರಿಯಾದಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಈ ಒಂದು ಇನಿಷಿಯೇಟಿವ್ ಈ ಒಂದು ವಿಷಯದ ಬಗ್ಗೆ ಐ ಥಿಂಕ್ ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ, ಬ್ಯಾಂಗ್ಳೂರಲ್ಲಿ ಪೆರಿಫೆರಲ್ ಏರಿಯಾದಲ್ಲಿ ರೇಬೀಸ್ ಕೇಸಸ್ ಜಾಸ್ತಿ ಇದೆ. ಸೊ ದ ರೀಸನ್ ಇಸ್, ಹೊರಗಡೆಯಿಂದ ನಾಯಿಗಳು ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಬೇರೆ ಏರಿಯಾದಿಂದ ಇನ್ನೊಂದು ಏರಿಯಾಗೆ ನಾಯಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಒಂದು ನಾಯಿಗೆ ಇನ್ಫೆಕ್ಷನ್ ಇರೋದ್ರಿಂದ ಇನ್ನೊಂದು ನಾಯಿಗೆ ಕಚ್ಚಿದಾಗ ಸೊ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿರೋದ್ರಿಂದ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು 50 ನಾಯಿ ಇಲ್ಲ ಒಂದು 100 ನಾಯಿ ಇಡೋದ್ರಿಂದ ಸೊ ಕ್ರಾಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಬಿಕಾಸ್ ಜನರಲ್ ವರ್ಕ್ ಮಾಡೋದ್ರಿಂದ ನಾವು ಫೇಸ್ ಮಾಡ್ತೀವಿ, ಒಂದ್ಸಲಿ
ಇನ್ಫೆಕ್ಷನ್ ಔಟ್ಬ್ರೇಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದಕ್ಕೆ ಪ್ರಿಕಾಷನರಿ ಮೆಥಡ್ ಏನು? ಇದು ಒಂದು ನಾಯಿಗೆ ಮಾತ್ರನೇ ರಿಸ್ಕ್ ಇಲ್ಲ. ಐ ಥಿಂಕ್ ಆ ಶೆಲ್ಟರ್ ಅಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಹೌಸ್ ಕೀಪಿಂಗ್ ಸ್ಟಾಫ್ ಆಗಿರ್ಬೋದು, ಕ್ಲೀನಿಂಗ್ ಸ್ಟಾಫ್ ಆಗಿರ್ಬೋದು, ಅವ್ರ ರೇಬಿಸ್ ಔಟ್ಬ್ರೇಕ್ ಆಗಿ ಅವ್ರಿಗೆ ಏನಾದ್ರು ಕಷ್ಟ ಆದ್ರೂ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ರೀಸೆಂಟ್ ಅದೇ SOP ನೋಡಿದಾಗ ಕೂಡ ಇಟ್ ಈಸ್ ವೆರಿ ಅನ್ಸೈಂಟಿಫಿಕ್. ಅಂದ್ರೆ ದೇರ್ ಇಸ್ ನೋ ಪ್ರಾಪರ್ ಸ್ಟ್ರಕ್ಚರ್ ಇಲ್ಲದೇ ಒಂದು SOP ಮಾಡೋದ್ರಿಂದ ಐ ಥಿಂಕ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ವಾಟ್ ದೇ ಟೇಕನ್ ಡಿಸಿಷನ್. ಥ್ಯಾಂಕ್ ಯು ಸೋ ಮಚ್. ಅಮರ್, ಈಗ ಮಂಜರಿ ಮ್ಯಾಮ್ ಹೇಳ್ದಂಗೆ ಅಥವಾ ಮಲ್ಲಿಕಾ ಮ್ಯಾಮ್ ಹೇಳ್ದಂಗೆ ನೀವ್ಯಾರು ಪ್ರಾಣಿಗಳನ್ನ ಪ್ರೀತಿಸ್ಬೇಕು, ನೀವು ನೋಡ್ಕೊಳ್ಳಿ ನಿಮ್ಮ ರೋಡಲ್ಲಿರೋ ನಾಯಿಗಳು ಅಂತಲೂ ನಾವು ಕೇಳ್ತಿಲ್ಲ. ಅದು ಆಕ್ಚುಲಿ ಬೇಸಿಕ್. ಬಟ್ ಅದಿಲ್ಲ ಅಂದ್ರೂ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ನಾಯಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಅದಲ್ಲದೆ ನಾವೆಲ್ಲೋ ಅನ್ಕೊಂಡಿದೀವಿ ಹ್ಯೂಮನ್ ಬೀಯಿಂಗ್ಸ್ ಅದು ಲಿಟಲ್ ಮೋರ್ ಇವಾಲ್ವ್ ಅಂತ. ನಾನು ಅಷ್ಟು ನಂಬಲ್ಲ, ಬಟ್ ಹಾಗೆ ಅನ್ಕೊಂಡಿರೋ ಕಾರಣದಿಂದ ಇದು ನಮ್ಮ ಕರ್ತವ್ಯ ಟು ಪ್ರೊಟೆಕ್ಟ್ ದ ವಾಯ್ಸಸ್. ಆದರೆ ನಾವು ಮಾಡ್ತಾ ಇರೋದು ಕಂಪ್ಲೀಟ್ ಆಪೋಸಿಟ್. ಈ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಇಸ್ ದ ಮೋಸ್ಟ್ ಇನ್ಹ್ಯೂಮೇನ್ ಡಿಸಿಷನ್ ಟು ಬಿ ಮೇಡ್. ಈ ಶೆಲ್ಟರ್ಸ್ ಅಲ್ಲಿ ಫೆನ್ಸಿಂಗು ಇದೆಲ್ಲ ಬಿಟ್ಬಿಡಿ. ಇಟ್ಸ್ ಅನ್ಹೈಜಿನಿಕ್, ಅನ್ಹೆಲ್ದಿ. ಇದ್ರಲ್ಲಿ ಇವಾಗ ಅನಿಲ್ ಅವ್ರು ಹೇಳ್ದಂಗೆ ರೇಬೀಸ್ 500 ನಾಯಿ ಬಂದ್ರೆ ನೀವು ಅದೆಷ್ಟು ಜನ ಹ್ಯೂಮನ್ ಬೀಯಿಂಗ್ಸ್ಗೂ ಇಂಪ್ಯಾಕ್ಟ್ ಆಗ್ಬೋದು. ಅದನ್ನ ತಿನ್ನೋ ರೋಡೆನ್ಸು ಅದಕ್ಕೂ ಸ್ಪ್ರೆಡ್ ಆದ್ರೆ ದ ಅಮೌಂಟ್ ಆಫ್ ಡಿಸೀಸಸ್ ದಟ್ ಗೆಟ್ ಸ್ಪ್ರೆಡ್. ಪ್ಲೇಗ್ ಆಗ್ಬೋದು. ನಮ್ಮ ಎನ್ವೈರನ್ಮೆಂಟಿಗೆ ಒಳ್ಳೇದಲ್ಲ, ನೀರಿಗೆ ಒಳ್ಳೇದಲ್ಲ. ಕಾಸ್ಟು, ಟ್ಯಾಕ್ಸು ಇವೆಲ್ಲಾನು ಇಂಪಾರ್ಟೆಂಟ್. ಅದಕ್ಕಿಂತ ಜಾಸ್ತಿ ನಾವೊಂದು ಸ್ವಲ್ಪ ಹ್ಯೂಮನ್ ಆಗಿ ಬಿಹೇವ್ ಮಾಡ್ಬೋದಾ? ಈ ಪ್ರಾಣಿಗಳಿಗೆ ಬರೀ ಊಟ ತಿಂಡಿ ಅಲ್ವಲ್ಲ, ಅದಕ್ಕೂ ಒಂದು ನೆಮ್ಮದಿ ಬರೀ ಹ್ಯೂಮನ್ ಬೀಯಿಂಗ್ಸ್ ಕಾದು. ಸೊ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಐ ಥಿಂಕ್ ಇಟ್ಸ್ ಅನ್ಸೇಫ್ ಟು ಡೂ ದಿಸ್. ಆ್ಯಂಡ್ ಸಡನ್ ಆಗಿ ನಮ್ಮ ಕಂಟ್ರಿಲಿ ಈ ಥರ ಡಿಸಿಷನ್ಸ್ ಮಾಡ್ಬಿಡ್ತಾರೆ, ಯಾರನ್ನೂ ಕೇಳದೆ ಮಾಡಿದೆ. ಆ್ಯಂಡ್ ನಾವೆಲ್ಲ ಅದನ್ನು ಫಾಲೋ ಮಾಡಬೇಕು. ಶೆಲ್ಟರ್ಸ್ನ ಕಟ್ಸ್ಬಿಟ್ಟು ಅಥವಾ ಒಂದು ಲಾಜಿಕಲ್ ವೇ ಇಫ್ ಯು ಆರ್ ಪಿಕಿಂಗ್ ಅಪ್ ದೀಸ್ ಆನಿಮಲ್ಸ್ ನಾವು ಅನ್ನೋಣ. ಆ್ಯಕ್ಚುಲಿ ಇದೆಲ್ಲ ಪ್ರಾಬ್ಲಮು ಕ್ರಿಯೇಟ್ ಮಾಡಿರೋದು ನಾವೇ. ಈ ABC ಪ್ರೋಗ್ರಾಮ್ ಅಂತ ಇದೆ, ಯಾರು ಅದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ? ಈ ದುಡ್ಡೆಲ್ಲ ಈಗಲ್ಲ, ಇನ್ನು 50-100 ವರ್ಷದಿಂದ ಎಲ್ಲಿ ಹೋಗ್ತಿದೆ ಪ್ರಾಣಿಗಳಿಗೆ ಅಂತ ಇಟ್ಟಿರೋ ದುಡ್ಡು? ಬಿಕಾಸ್ ವಿ ಆರ್ ಸೋ ಕರಪ್ಟೆಡ್ ಅಂಡ್ ದ ಸಿಸ್ಟಮ್, ದೇರ್ ಇಸ್ ನೋ ಒನ್ ಲುಕಿಂಗ್ ಇನ್ ಟು ಇಟ್. ಈ ಒಂದು ಪ್ರಾಬ್ಲಮ್ ನಾವು ಹುಟ್ಟಿಸಿರೋದು. ಆ್ಯಂಡ್ ನಾವು ಮಾಡಿರೋ ಮಿಸ್ಟೇಕ್ಗೆ ಯಾಕೆ ಈ ಪೋರ್ ಡಾಗ್ಸ್ ಹ್ಯಾವ್ ಟು ಸಫರ್? ಈ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಇರೋದು ದಯವಿಟ್ಟು ಯೋಚಿಸಿ ಒಂದು ರೆಸ್ಪಾನ್ಸಿಬಲ್ ಆಗಿ ಏನಾದರೂ ಮಾಡೋಣ. ಕರೆಕ್ಟು, ನಾಯಿಗಳು ಹ್ಯೂಮನ್ಸ್ ಮಧ್ಯ ಪ್ರಾಬ್ಲಮ್ ಇದೆ, ರೇಬೀಸ್ ಪ್ರಾಬ್ಲಮ್ ಇದೆ, ಅಗ್ರೆಷನ್ ಪ್ರಾಬ್ಲಮ್ ಇದೆ. ಬಟ್ ಬೇರೆ ಕಂಟ್ರೀಸಲ್ಲಿ ಸಾಲ್ವ್ ಮಾಡಿಲ್ವಾ? ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡಿದ್ರೆ, ಅಥವಾ ಈ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ನಾವು ಮುಂಚೆಯಿಂದ ಮಾಡಿದ್ರೆ ನಾವು ಈ ಥರ ಪಾಪ್ಯುಲೇಷನ್ ಪ್ರಾಣಿಗಳು ಇನ್ಕ್ರೀಸ್ ಮಾಡ್ತಿರಲಿಲ್ಲ. ಸೊ ಐ ಥಿಂಕ್ ಇಟ್ಸ್ ಆರ್ ಫಾಲ್ಟ್ ಆ್ಯಂಡ್ ದ ಡಾಗ್ಸ್ ಆರ್ ಸಫರಿಂಗ್ ಬಿಕಾಸ್ ಆಫ್ ಇಟ್. ಸೊ ಐ ಆಮ್ ವೆರಿ ಅಗೇನ್ಸ್ಟ್ ವಾಟ್ ಹಸ್ ಹ್ಯಾಪನ್ ಆ್ಯಂಡ್ ಹೌ ಇಲ್ಲಾಜಿಕಲ್ ದ ವರ್ಡಿಕ್ಟ್ ಹಸ್ ಬಿನ್. ಥ್ಯಾಂಕ್ ಯು. GB ಅವರು ಅವ್ರ ಕರ್ತವ್ಯನ ಮುಂಚೆಯಿಂದ ಮಾಡ್ಕೊಂಬಂತಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮು, ಅದಕ್ಕೆ ಸ್ವಲ್ಪ ದುಡ್ಡಿತ್ತು, ಆ ದುಡ್ಡು ಎಲ್ಲೋಯ್ತು ಗೊತ್ತಿಲ್ಲ. ಇವಾಗ ಹೊಸ ಏನು ಟೆಂಪ್ರರಿ ಶೆಲ್ಟರ್ ಕಟ್ಟಬೇಕು, ಶೆಲ್ಟರ್ಗಳು ಕಟ್ಟಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಒನ್ಸ್ ಅಗೇನ್ ಆ ಶೆಲ್ಟರ್ ಹೋಗುತ್ತಾ, ಕಟ್ಟತ್ತಾ, ಮಾಡುತ್ತಾ ಎಲ್ಲ ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಇವ್ರಿಗೆ ನಾಯಿ ವಿಚಾರ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ದಿನ ಬೆಳಗ್ಗೆ ನಮ್ಮ ನ್ಯೂಸ್ ಪೇಪರ್ಗಳಲ್ಲಿ, ನಮ್ಮ ಮೀಡಿಯಾಗಳಲ್ಲಿ ಬರ್ತಾ ಇದೆ ರೋಡ್ಗಳು ಸರಿ ಇಲ್ಲ, ಜನಗಳು ಸಾಯ್ತಾ ಇದ್ದಾರೆ ಅಂತ. ಅವ್ರಿಗೆ ಅದು ಇಂಪಾರ್ಟೆಂಟ್ ಆಗಲಿಲ್ಲ. ಇವತ್ತಿನ ದಿವಸ ಅವ್ರ ನಾಯಿ ಪ್ರಾಬ್ಲಮ್ ಆಯಿತು, ಯಾಕಂದರೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ. ಅದು ಸುಪ್ರೀಂ ಕೋರ್ಟಿಂದ ಆರ್ಡರ್ ಏನು ಬಂದಿದೆ? ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿರೋದು ನೀವೊಂದು ಪೆರಿಫೆರಲ್ ವಾಲ್ ಹಾಕಿ, ಆಲ್ರೆಡಿ ವಾಲ್ ಕಟ್ಟಬೇಕು, ಆಮೇಲೆ ಶೆಲ್ಟರ್ ಕಟ್ಟಬೇಕು, ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಮಾಡಬೇಕು, ಆಂಟಿ ರೇಬೀಸ್ ವ್ಯಾಕ್ಸಿನೇಷನ್ ಹಾಕಬೇಕು, ಇದೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. GB ಅವರು ತಗೊಳ್ಳಿ, ನಾಯಿ ಎಲ್ಲ ಒಂದು ಕಡೆ ಹಾಕೋಣ. ಎಲ್ಲಿ ಹಾಕ್ತಾರೆ? ಎಲ್ಲಿದೆ ಜಾಗ? ಯಾರು ತಗೊಂತಾರೆ? ಇದೆಲ್ಲ ಹೋಗೋದು ಎಲ್ಲಿ ಗೊತ್ತಾ ಸರ್? ಎಲ್ಲ ಹೋಗೋದು ನಮ್ಮ ಬೆಂಗಳೂರು ರೂರಲ್ ಏರಿಯಾಗೆ ಹೋಗುತ್ತೆ ನಾಯಿಗಳು. ಆ್ಯಂಡ್ ಎಂಡ್ ಅಪ್ ವಿತ್ ರೇಬೀಸ್. ರೇಬೀಸ್ ಇವತ್ತು ಏನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಲ್ಲ ಬೆಂಗಳೂರಲ್ಲಿ, ಅದರ 10 ಟೈಮ್ಸ್ ಜಾಸ್ತಿ ಆಗುತ್ತೆ. ಏನಾರು ಈ ಮೆಥಡ್ ಇವ್ರು ಏನು ಮಾಡ್ತಾರಲ್ಲ ಅದನ್ನ ಫಾಲೋ ಮಾಡಿದ್ರೆ. ಕ್ರೂಯಲ್ಟಿ ಟು ಆನಿಮಲ್ಸ್ ಬಿಟ್ಬಿಡಿ, ಕ್ರೂಯಲ್ಟಿ ಟು ಪೀಪಲ್. ಯಾರು ನಮ್ಮ ರೂರಲ್ ಸೈಡಲ್ಲಿ ಇದ್ದಾರಲ್ಲ, ಯಾರು ರೈತರು ಆಯ್ತಾ, ಅಲ್ಲಿ ಜನಗಳು, ಅಲ್ಲಿ ಅವರಿಗೆ ತೊಂದರೆ ಆಗೋದು. ಇದು ಅವ್ರ ಹಸುಗಳಿಗೆ ಹೋಗಿ ಕಚ್ಚತ್ತೆ ನಾಳೆ ದಿವಸ ರೇಬೀಸ್ ಬರ್ತದೆ ಹಸುಗಳಿಗೆ.
ಯಾರು ಉತ್ತರ ಕೊಡ್ತಾರೆ? ಜಿ ಬಿ ಅವರು ಏನು ಮಾಡ್ತಾರ? ಇಲ್ಲ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಅಂತ ಒಪ್ಕೊಂಡ್ಬಿಡ್ತಾರೆ. 18,000 ಕೋಟಿ ಟನಲ್ ರೋಡ್ ಮಾಡಕ್ಕೆ ಇವರು ಮುಂದೆ ಬರ್ತಿದ್ದಾರೆ. ಅದು ನಡೆಯಲ್ಲ. ನೆಕ್ಸ್ಟ್ 20 years 40 years ನಾವು ಮೆಟ್ರೋ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀವಿ, ರೋಡ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀವಿ. ಆ ಈಜಿಪುರ ಫ್ಲೈಓವರ್ ಅಂತೂ ನಡೀತಾನೇ ಇದೆ ವರ್ಷಾನ್ಗಟ್ಲೆಯಿಂದ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡೋದಲ್ಲ ನಮ್ಮ ವಿಚಾರ. ನಮ್ಮ ವಿಚಾರ ನಾಯಿಗಳು ಕಾಣಿಸ್ತಾ ಇದೆ. ಅದು ಯಾವ ನಾಯಿಗಳು? ಕಚ್ಚು ನಾಯಿಗಳಲ್ಲ, ಎಲ್ಲ ಫ್ರೆಂಡ್ಲಿ ನಾಯಿಗಳು. ಎಲ್ಲ ನಮ್ಮನ್ನು ಬಂದು ಮಾತಾಡ್ಸಿದ ಬಿಸ್ಕೆಟ್ ಕೊಟ್ರೆ ಬರುತ್ತಲ್ಲ, ಆ ನಾಯಿಗಳನ್ನ ತಗೊಂಡೋಗಿ ಒಂದ್ ಕಡೆ ಹಾಕೊಳ್ಳೋಣ, ಕರ್ತವ್ಯ ನಾವು ಮಾಡಿದೀವಿ, ದುಡ್ಡು ಏನೋ ಒಂದು ಕೊಡೋಣ ಇವರಿಗೆ ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಸೊ ಈ ತರ ಕೇಸಲ್ಲಿದ್ದಾಗ ಜಿ ಬಿ ಅವರು ಯಾರು ಉತ್ತರ ಕೊಡ್ತಾರೆ? ಸುಮ್ಮನೆ ಪೇಪರ್ ನಂಬರ್ಸ್ ಹಾಕ್ಬಿಟ್ಟು ನಾವು ಮಾಡಿದೀವಿ ಅಂತ ಕೆಲಸ ಉತ್ತರ ಕೊಡ್ತಾರಾ? ಅಥವಾ ರೇಬಿಸ್ ಇಂದ ಸಾಯ್ತಿರೋ ನಾಳೆ ಮಕ್ಕಳಿಗೆ ಉತ್ತರ ಕೊಡ್ತಾರಾ? ಅಥವಾ ಅವ್ರ ಹಸುಗಳು ಸಾಯ್ತಲ್ಲ ರೇಬಿಸ್ ಬಂದ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾರಾ? ಅಥವಾ ಇವ್ರು ದಿನ ಬೆಳಗ್ಗೆ ಆದ್ರೆ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದಾರಲ್ಲ ನಮ್ಮ ರೋಡ್ಗಳು, ವಂಡರ್ಲಾಗಿ ಹೋಗೋ ಅವಶ್ಯಕತೆನೇ ಇಲ್ಲ, ಆ ತರ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ? ನಾಯಿಗಳನ್ನ ತಗೊಂಡೋಗಿ ಹಾಕ್ತಿವಿ. ಬೆಂಗಳೂರಲ್ಲಿ ಇಲಿ ರ್ಯಾಟ್ ರೋಡ್ ಅಂಡ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಇದೇ ತರ ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಣ. ರೋಡ್ ಅಂಡ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಜಿ ಬಿ ಅವರು ಏನಾದ್ರು ಮಾಡಿ ಅಂತ ನಾವು ಕೇಳೋಣ ಅಷ್ಟೇ. ಥ್ಯಾಂಕ್ ಯು. ಗುಡ್. ನಮಸ್ಕಾರ, ನನ್ನ ಹೆಸರು ಅನಿರುದ್ಧ ಅಂತ. ಈ ಜಿ ಬಿ ಅವರು ಇವಾಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಅಂಥೇಳಿ ನಾಯಿಗಳನ್ನೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಬೇಕು ಅಂತ ಇದ್ದಾರೆ. ಈ ನಾಯಿಗಳನ್ನ ತೊಗೊಂಡೋಗಿ ಒಂದು ಕಡೆ ಹಾಕೋಕ್ಕೆ ಇವರು ಬೇಕಾಗಿರುವ ಒಂದು ಆ ಪರ್ಮನೆಂಟ್ ಶೆಲ್ಟರ್ ಏನು ಬಿಲ್ಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರಲ್ಲ, ಅದ್ರ ಪ್ರಕಾರ ಮಾಡ್ತಾ ಇಲ್ಲ. ಒಂದು ಟೆಂಪ್ರರಿ ಶೆಲ್ಟರ್ ಮಾಡಬೇಕು ಅಂತ ರೆಡಿ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಏನು ಗೊತ್ತಾ, ನಾಯಿಗಳನ್ನ ತೊಗೊಂಡೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕ್ತೀನಿ ಅಂತ ಹೇಳಿದ್ರೆ ಅದು ಒಂದೇನು ಅಂದರೆ ಅದು ವರ್ಕೌಟ್ ಆಗೋಲ್ಲ. ಅದರಿಂದ ಬೇರೆ ಪ್ರಾಬ್ಲಮ್ಗಳಾಗುತ್ತೆ. ಬೇರೆ ಪ್ರಾಬ್ಲಮ್ಗಳು ಅಂದರೆ ಇವಾಗ ನಾವು ಹೆಂಗೆ ಚೈನಾ ವುಹಾನಲ್ಲಿ ಕೋವಿಡ್ ಶುರು ಆಯ್ತಲ್ಲ, ಅದೇ ರೀತಿ ಇನ್ನೊಂದು ಥರ ಶುರು ಆಗ್ಬೋದು. ಇದರಿಂದ ರೇಬೀಸ್ ಜಾಸ್ತಿ ಆಗುತ್ತೆ. ಇವ್ರು ಏನು ರೇಬೀಸ್ನ 2030 ಒಳಗೆ ಒಂದು ಕಂಟ್ರೋಲ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಇದ್ದಿದ್ದು, ಅದು ಕಂಟ್ರೋಲ್ ಆಗಲ್ಲ. ಕಂಟ್ರೋಲ್ ಆಗದೇ ಇದ್ದಾಗ ಏನಾಗುತ್ತೆ, ಇದು ಮನುಷ್ಯರಿಗೂ ಹರಡುತ್ತೆ. ಯಾವಾಗ ಈ ಟೆಂಪ್ರರಿ ಶೆಲ್ಟ್ರು ಪರ್ಮನೆಂಟ್ ಶೆಲ್ಟ್ರು ಎಲ್ಲ ಫುಲ್ ಆಗುತ್ತಲ್ಲ, ಈ ನಾಯಿಗಳನ್ನ ತೊಗೊಂಡೋಗಿ ಬೆಂಗಳೂರು ಸುತ್ತಮುತ್ತ ಬಿಡ್ತಾರೆ. ಸುತ್ತಮುತ್ತ ಬಿಟ್ಟಾಗ ಆಗೋದು ಒಂದೇ ಒಂದು, ನಮ್ಮ ರೈತರಿಗೆ ಏಟು ಬೀಳೋದ್ರಿಂದ ಅಲ್ಲಿರುವ ನಮ್ಮ ನಾಗರಿಕರಿಗೆ ಏಟಾಗೋದು. ಅವರು ಒಂದು ಹಸುಗಳಿಗಾಗಲಿ ಒಂದು ಇದಕ್ಕಾಗಿ ನಾಯಿ ಕಚ್ಚಿ ರೇವಿಸ್ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಇವರೊಂದು ಪ್ಲ್ಯಾನು ಸುಮ್ಮನೆ ಪೇಪರಲ್ಲಿ ಬರೆದಿದ್ದೀನಿ ಅಂತ ಹೇಳಿ ಮಾಡೋಕ್ಕಾಗಲ್ಲ. ಇವರು ಅದ್ರ ಪ್ರಕಾರ ಪಾಲಿಸಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ತಾನಾದ ಏನು ಮಾಡಬೇಕಾಗಿತ್ತೋ ಒಂದು ಪರ್ಮನೆಂಟ್ ಶೆಲ್ಟರ್ ಅದನ್ನ ಮಾಡಬೇಕಾಗತ್ತೆ. ಜಿ ಬಿ ಎಗೆ ತುಂಬ ದೊಡ್ಡ ದೊಡ್ಡ ಕೆಲಸಗಳಿದೆ. ಫಸ್ಟ್ ಮಾಡೋದು ಹೋಟೆಲ್ಗಳನ್ನ ಮುಚ್ಚಿ, ಫ್ಲೈಓವರ್ಗಳನ್ನ ಕಂಪ್ಲೀಟ್ ಮಾಡಿ, ಇದನ್ನೆಲ್ಲ ಮಾಡಾದ್ಮೇಲೆ ನಾಯಿ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ನಮಸ್ಕಾರ, ನಾನು ಸಂಯುಕ್ತ ಹೊನ್ನಾಡ್. ನಾನು ಪ್ರಾಣ ಆನಿಮಲ್ಸ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ. ಇದು ಪ್ರಾಣಿಗಳಿಗೋಸ್ಕರ. ನಾವು ಬೇರೆ ಬೇರೆ ಥರ ಪ್ರಾಣಿಗಳ ಜೊತೆ ಕೆಲಸ ಮಾಡ್ತೀವಿ. ಆದರೆ ಇವತ್ತು ನಾವು ಬೀದಿ ನಾಯಿಗಳ ಬಗ್ಗೆ ಮಾತಾಡೋಕ್ಕೆ, ಆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಿರೋದು. ನೋಡಿ, ನಾವ್ಯಾರೂ ಹೇಳ್ತಿಲ್ಲ ಎಲ್ಲ ಪ್ರಾಣಿಗಳನ್ನೂ ಪ್ರೀತಿಸ್ಬೇಕು ಅಂತ, ಅಥವಾ ಮನುಷ್ಯರು ಮತ್ತು ಪ್ರಾಣಿಗಳ ಮಧ್ಯ ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ಇದನ್ನು ತುಂಬ ಚೆನ್ನಾಗಿ ರಿಸಾಲ್ವ್ ಮಾಡ್ಬೋದು. ಅದನ್ನು ನಾವು ಮಾಡ್ತಿಲ್ಲ. ಅದ್ರ ಬದಲು ಪ್ರಾಣಿಗಳಿಗೆ ಆಗ್ತಿರೋ ಒಂದು ಕ್ರೂಯಲ್ಟಿ, ಅದ್ರ ಒಂದು ಹಿಂಸೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಈ ಸುಪ್ರೀಂ ಕೋರ್ಟ್ ವರ್ಡಿಕ್ಟಿಂದ ಎಲ್ಲ ಪ್ರಾಣಿಗಳು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಥವಾ ಬಸ್ ಸ್ಟ್ಯಾಂಡು ರೋಡಲ್ಲಿರೋ ನಾಯಿಗಳನ್ನೆಲ್ಲ ಶೆಲ್ಟರಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಈ ಥರ ಒಂದು ಜಾಗ, ಒಂದು ವ್ಯವಸ್ಥೆ ನಾವಿನ್ನೂ ಮಾಡಿಲ್ಲ. ಶೆಲ್ಟರಲ್ಲಿ ಬೇರೆ ಕಡೆಯಿಂದ ನಾಯಿನ ಕರ್ಕೊಂಡು ಬಂದರೆ ಅದರಲ್ಲಿ ಆಗೋ ಒಂದು ಅನ್ಹೈಜೀನಿಕ್ ಅಥವಾ ಅನ್ಸೇಫ್ ಮೆಥಡ್, ಅಂದರೆ ಈಗ ರೇಬೀಸ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಸೀಸಸ್ ಇದ್ದರೆ ಅದು ಇನ್ಕ್ರೀಸ್ ಆಗುತ್ತೆ. ಅದಲ್ಲದೆ ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅವರು ಸ್ಟೆರಿಲೈಸ್ ಆಗಿಲ್ಲ ಅಂದರೆ. ಇದನ್ನೆಲ್ಲ ನೋಡಿಕೊಳ್ಳದೆ ನಾವೆಲ್ಲ ನಾಯಿಗಳನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀವಿ. ಅದರಿಂದ ಆಗೋ ಒಂದು ಹಿಂಸೆ ಬರೀ ಪ್ರಾಣಿಗಳಿಗಲ್ಲ, ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಮನುಷ್ಯರಿಗೆ, ಎವ್ರಿವೇರ್. ಯಾಕೆಂದರೆ ರೇಬೀಸ್ ಇನ್ಕ್ರೀಸ್ ಆಗುತ್ತೆ, ಡಿಸೀಸಸ್ ಇನ್ಕ್ರೀಸ್ ಆಗುತ್ತೆ, ರೋಡ್ ಆ್ಯಂಡ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಏನು ಅಂದರೆ, ಇದನ್ನು ಪಾಲಿಸಿ, ಇದಕ್ಕೆ ಏನೇನು ಬೇಕೋ ಮಾಡಿ, ಆದರೆ ನೆಟ್ಟಿಗಿರೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅದಾದಮೇಲೆ ಮಾಡಿದ್ರೆ ಇಟ್ಸ್ ಬೆಸ್ಟ್ ಫಾರ್ ಅಸ್ ಆ್ಯಂಡ್ ಫಾರ್ ದ ಆ್ಯನಿಮಲ್ಸ್ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ.